ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಜ್ಯೋತಿ. ಇವತ್ತು ನಾನು ಬದನೆಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸಿಕೊಡುತ್ತೇನೆ. ನೋಡೋಣ ಬನ್ನಿ ಏನೇನು ಬೇಕಂತ. ಕೊತ್ತಂಬರಿ ಸೊಪ್ಪು, ಕರಿಬೇವು, ಬದನೆಕಾಯಿ, ಹಸಿಮೆಣಸಿನಕಾಯಿ, 3 ಟೊಮೊಟೊ, ಸ್ವಲ್ಪ ಈರುಳ್ಳಿ ಅಂದರೆ 2, ಸ್ವಲ್ಪ ಬೆಳ್ಳುಳ್ಳಿ. ನಾನು ಬದನೆಕಾಯಿ 4 ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಇವಾಗ ಈ ಕುಕ್ಕರಲ್ಲಿ ಎಲ್ಲ ತರಕಾರಿಯನ್ನು ಹಾಕಬೇಕು. ಅಂದರೆ ಬದನೆಕಾಯಿ, ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನಕಾಯಿ, ನಾನು ಏನೇನು ತೊಗೊಂಡಿದ್ದೀನಲ್ವ ಅದೆಲ್ಲ ಅದಕ್ಕೆ ಹಾಕಬೇಕು. ಎಲ್ಲ ಒಟ್ಟಿಗೆ ಹಾಕ್ಬಿಡಿ. ನಾನು ಅದನ್ನು 4 ಭಾಗ ಆಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಿಮ್ಗೆ ಹೇಗೆ ಬೇಕೋ ಹಾಗೆ ಹೆಚ್ಕೊಳ್ಳಿ. ದಪ್ಪ ಇದ್ದರೂ ಪರವಾಗಿಲ್ಲ, ಯಾಕಂದರೆ ಅದು ಬೇಯುತ್ತೆ ಅಲ್ವಾ. ನೋಡಿ, ಈ ಥರ ಎಲ್ಲವನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಬದನೆಕಾಯಿ ಇದರಲ್ಲಿ ಹಾಕಬೇಕು. ನಾನು ಸ್ವಲ್ಪ ಉಪ್ಪು ಹಾಕಿ ಇಟ್ಟಿದ್ದೆ, ಬ್ಲ್ಯಾಕ್ ಆಗುತ್ತೆ ಅಂತ, ಕಪ್ಪಗಾಗುತ್ತೆ ಅಂತ ಹಾಕಿಟ್ಟಿದ್ದೆ. ಇವಾಗ ಇದನ್ನು ಕೂಡ ಅದರೊಳಗೆ ಸೇರಿಸ್ಕೊಳ್ಳಿ. ನೋಡಿ ಹೀಗೆ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು. ನಾನು ಒಂದು 2 ಗ್ಲಾಸ್ ಅಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿಣ ನೋಡಿ, ಸ್ವಲ್ಪ ಬೆಲ್ಲ ಹಾಕಿದರೆ ಚೆನ್ನಾಗಿರುತ್ತೆ ರುಚಿ, ಹಾಗಾಗಿ ಬೆಲ್ಲ ಹಾಕಿದ್ದೀನಿ. ನೋಡಿ, ಇದಕ್ಕೆ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ. ಬೇಗ ಬೇಯುತ್ತೆ ಅಂತ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ, ಈ ಥರ. ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡ್ಕೊಳ್ಳಿ. ಮಾಡಿ ಲಿಡ್ ಕ್ಲೋಸ್ ಆದಮೇಲೆ ಬೇಯೋದಕ್ಕೆ ಇಡೋಣ. ಇದು ಚೆನ್ನಾಗಿ ಬೇಯಬೇಕು. 4 ರಿಂದ 5 ವಿಜಿಲ್ ಆಗಬೇಕು. ಜಾಸ್ತಿ ಆದರೂ ಮಾಡ್ಕೋಬೋದು, 5 ವಿಜಿಲ್ ಆದರೆ ಸಾಕು. ನೋಡಿ, ಇವಾಗ ಆಗಿದೆ 5 ವಿಜಿಲ್. ನೋಡೋಣ ಬನ್ನಿ ಹೆಂಗಾಗಿದೆ ಅಂತ. ಓಪನ್ ಮಾಡ್ತಿದ್ದೀನಿ. ನೋಡಿ, ತುಂಬಾ ಚೆನ್ನಾಗಿ ಕುದ್ದಿದೆ. ನೋಡಿ, ಈ ಥರ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇವಾಗ ಇದನ್ನು ಮೇಲಿರೋ ನೀರನ್ನು ಸಪ್ರೇಟ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ನುಣ್ಣಗೆ ಸ್ಮ್ಯಾಶ್ ಮಾಡ್ಕೋಬೇಕು. ಹಾಗಾಗಿ ಇದು ಮೇಲಿರೋದು ನೀರೆಲ್ಲ ಸಪ್ರೇಟ್ ಮಾಡಬೇಕು. ನೋಡಿ ಹೀಗೆ. ಇವಾಗ ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮ್ಯಾಶರ್ ಇದ್ದರೂ ಅದರಲ್ಲಿ ಮಾಡ್ಕೊಳ್ಳಿ. ನಾವು ಇದಕ್ಕೆ ಬೇಳೆಗುಂಡು ಅಂತೀವಿ, ಅದರಿಂದ ಮಾಡ್ಕೊತಿದ್ದೀನಿ. ನೋಡಿ, ಇವಾಗ ಎಲ್ಲ ಆಗಿದೆ ಆಲ್ಮೋಸ್ಟ್. ಇವಾಗ ಇದು ನೀರು ತೆಗ್ದಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೋಬೇಕು. ಆ ನೀರಷ್ಟೇ ಸಾಕು. ನಿಮ್ಗೆ ಇನ್ನೂ ಸ್ವಲ್ಪ ನೀರಾಗಿರಬೇಕು ಅಂದರೆ ನೀರು ಹಾಕ್ಕೊಳ್ಳಿ, ಇಲ್ಲ ಗಟ್ಟಿ ಇರಲಿ ಅಂದರೆ ಅಷ್ಟೇ ಹಾಕ್ಕೊಳ್ಳಿ ಸಾಕು. ಮತ್ತು ಇದನ್ನು ಒಲೆ ಮೇಲೆ ಇಟ್ಕೊತಿದ್ದೀನಿ. ಇದು ಒಂದು ಕುದಿ ಬರಬೇಕು. ಒಂದು ಕುದಿ ಬಂದರೆ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ನೋಡಿ, ಮೊದಲೇ ಹಾಕ್ಬೋದಿತ್ತು, ನಾನು ಬೇಡ ಅಂತ ಆಮೇಲೆ ಹಾಕ್ತಿದ್ದೀನಿ. ಹುಣಸೆ ಹಣ್ಣಿನ ರಸ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ನೋಡ್ಕೊಳ್ಳಿ ಕರೆಕ್ಟ್ ಇದೆಯಾ ಇಲ್ವಾ ಅಂತ. ಸರಿಯಾಗಿದೆ ಉಪ್ಪು, ಕಡಿಮೆ ಇದ್ದರೆ ಹಾಕ್ಕೊಳ್ಳಿ. ನಾನೆಲ್ಲ ಕರೆಕ್ಟಾಗಿ ಹಾಕಿದ್ದೀನಿ. ಇದು ನೋಡಿ, ಚಿಕ್ಕದಾದ ಮಣ್ಣಿನ ಪಾತ್ರೆ. ನಾನು ಇದರಲ್ಲಿ ರೈಸ್ ಮತ್ತು ಮೊಸರು ಮತ್ತು ಈರುಳ್ಳಿಯನ್ನು ಹಾಕಿದ್ದೀನಿ. ಅದು ತುಂಬಾ ಚೆನ್ನಾಗಿರುತ್ತೆ ಮಣ್ಣಿನ ಪಾತ್ರೆಯಲ್ಲಿ. ರಾತ್ರಿ ಉಳಿದಿರುತ್ತೆ ಅಲ್ವಾ ಆ ಅನ್ನನ ಅದರಲ್ಲೇ ಹಾಕಿ ಮಿಕ್ಸ್ ಮಾಡಿ ಇಟ್ಟಿರ್ತೀನಿ.
ಅದಕ್ಕೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದರೂ ಕೂಡ ಚೆನ್ನಾಗಿರುತ್ತೆ ನೋಡಿ. ಇವಾಗ ಒಂದು ಚಿಕ್ಕದಾದ ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕಿದ್ದೀನಿ, ಒಗ್ಗರಣೆಗೆ ರೆಡಿ ಮಾಡ್ಕೊತಿದ್ದೀನಿ. ಸ್ವಲ್ಪ ಸಾಸಿವೆ ಸಿಡ್ದಾದ ನಂತರ ಕರಿಬೇವು, ಬೆಳ್ಳುಳ್ಳಿ ಹಾಕಿದ್ದೀನಿ ನೋಡಿ. ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ನೋಡಿ. ಈಗ ಆಗಿದೆ. ಇವಾಗ ಮತ್ತೆ ಈ ಪಾತ್ರೆನ ಅದ್ರ ಮೇಲೆ ಇಟ್ಕೊಂಡು ಒಗ್ಗರಣೆ ಹಾಕ್ಕೊತೀನಿ ನೋಡಿ. ಹಾಕ್ಕೊಂಡಿದ್ದೀನಿ ನೋಡಿ. ಆಲ್ಮೋಸ್ಟ್ ಬದನೆಕಾಯಿ ಗೊಜ್ಜು ಮುಗೀತು ನೋಡಿ. ಇದಾಗಿದೆ. ಇದನ್ನು ನೀವು ಒಂದು ಸಲ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಏನೂ ತರಕಾರಿ ಇಲ್ಲದಾಗ ಈ ಥರ ಬದನೆಕಾಯಿ ಒಂದಿದ್ರೆ ಸಾಕು, ಮಾಡ್ಕೋಬೋದು ರೈಸಲ್ಲಿ ನೋಡಿ. ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.